ರೀಸೆಂಟ್ಲಿ ನನ್ನ ಫ್ರೆಂಡ್ ಒಬ್ಬನ್ ಮೀಟ್ ಮಾಡಿದ್ದೆ. ಅವನು ಈ ವಾಸ್ ಸೇಯಿಂಗ್ ಪ್ರೌಡ್ಲಿ ದಟ್ ಈ ವಾಸ್ ಏಬಲ್ ಟು ಜನರೇಟ್ 30% ರಿಟರ್ನ್ಸ್ ಇನ್ ಸ್ಟಾಕ್ ಮಾರ್ಕೆಟ್. 30% ಅಂತ ಅಂದ ತಕ್ಷಣ ನಮ್ಮ ಕಿವಿ ಎಲ್ಲ ಶಾರ್ಪ್ ಆಗುತ್ತೆ. 30% ರಿಟರ್ನ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ವಿಚ್ ಇಸ್ ವೆರಿ ಹ್ಯೂಜ್ ಅಂತ ಅನ್ಸುತ್ತೆ. ದೆನ್ ಐ ಇಮಿಡಿಯೇಟ್ಲಿ ಆಸ್ಕ್ಡ್ ಹಿಮ್, ವಾಟ್ ಈಸ್ ಯುವರ್ ಕ್ಯಾಪಿಟಲ್, ವಾಟ್ ವಾಸ್ ಯುವರ್ ಕ್ಯಾಪಿಟಲ್ ಅಂಡ್ ಎಷ್ಟು ಟೈಮ್ ಡ್ಯೂರೇಷನ್ ಇನ್ವೆಸ್ಟ್ ಮಾಡಿದ್ದು ಅಂತ. He said, I have invested 50,000 rupees, 50,000 ಇನ್ವೆಸ್ಟ್ ಮಾಡಿದ್ದೀನಿ ಅಂಡ್ ಒಂದು ವರ್ಷದಲ್ಲಿ ನಾನು 30% ರಿಟರ್ನ್ಸ್ನ ಜನರೇಟ್ ಮಾಡಿದ್ದೀನಿ ಅಂತ ಹೇಳ್ದ. ಸೊ ಒಂದು ಪ್ರಾಫಿಟ್ ಬಂದು 30% ಆಫ್ 50,000 rupees ವಿಚ್ ಇಸ್ ಈಕ್ವಲ್ ಟು 15,000, 15,000 ರೂಪಾಯಿ ಅವ್ನು ಅರ್ನ್ ಮಾಡ್ಲಿಕ್ಕೆ ಆಗಿದೆ. ಏನ್ ಅನ್ಸುತ್ತೆ? ಇಟ್ ಸೌಂಡ್ಸ್ ಗ್ರೇಟ್, ರೈಟ್? ಮೇ ಬಿ ಎಸ್, ಮೇ ಬಿ ನೋ, ಬಟ್ ಫಾರ್ ಮೀ ಇಟ್ಸ್ ನಾಟ್ ದಟ್ ಗ್ರೇಟ್. ದ ಫ್ಯಾಕ್ಟ್ ದಟ್ ಈಸ್ ಏಬಲ್ ಟು ಜನರೇಟ್ 30% ರಿಟರ್ನ್ಸ್ ಇನ್ ಅ ಇಯರ್ ವಿಚ್ ಇಸ್ ರಿಯಲಿ ಗ್ರೇಟ್, ರಿಯಲಿ ವಂಡರ್ಫುಲ್. ಅಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಆಗಲ್ಲ ಯಾರು ಕೂಡ. ಅವ್ನು ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು, ಸರಿಯಾದ ಆಪರ್ಚುನಿಟೀಸ್ನ ಹುಡುಕಿ ಅಲ್ಲಿ ಎಂಟರ್ ಆಗಿ ಕರೆಕ್ಟ್ ಟೈಮಲ್ಲಿ ಎಕ್ಸಿಟ್ ಆಗಿ ಪ್ರಾಫಿಟ್ನ ಅರ್ನ್ ಮಾಡ್ಕೊಳ್ಬೇಕು. ದಟ್ ಈಸ್ ರಿಯಲಿ ಅ ಗ್ರೇಟ್ ಫ್ಯಾಕ್ಟ್. ಬಟ್ ದ ಥಿಂಗ್ is working with a very small capital, 50,000 rupees, which is not that great for me. So if you're thinking that he is new to the market, ಆ ಕಾರಣವಾಗಿ ಅವನು ಕಡಿಮೆ ಕ್ಯಾಪಿಟಲ್ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾನೆ ಅಂತ ಅನ್ಕೊಳ್ತಿದ್ರೆ, ನೋ. ಆಲ್ಮೋಸ್ಟ್ 6-7 ಇಯರ್ಸ್ ಇಂದ ಅವ್ನು ಮಾರ್ಕೆಟ್ ಅಲ್ಲಿ ಇದ್ದಾನೆ ಅಂಡ್ ಈ ಹ್ಯಾಸ್ ಅ ಥರೋ ನಾಲೆಡ್ಜ್. ಯಾವ್ದನ್ನ ಎಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂಡ್ ಯಾವಾಗ ಪೊಸಿಷನ್ ತಗೋಬೇಕು, ಯಾವಾಗ ಸ್ಕ್ವೇರ್ ಆಫ್ ಮಾಡ್ಬೇಕಂತ ಪ್ರತಿಯೊಂದನ್ನು ಕೂಡ ತಿಳ್ಕೊಂಡಿದ್ದಾನೆ ಅಂಡ್ ಎಸ್ ಬಿಕಮ್ ಅ ಪ್ರೋ ಓವರ್ ದ ಟೈಮ್. ಈ ಎಲ್ಲ ನಾಲೆಡ್ಜ್ ಇದ್ರೂ ಕೂಡ ಶಾರ್ಟ್ ಆಗಿ ಗೊತ್ತು, ನಾನು ಕನ್ಸಿಸ್ಟೆಂಟ್ ಆಗಿ ಇಯರ್ ಆನ್ ಇಯರ್ ಪ್ರಾಫಿಟ್ ಜನರೇಟ್ ಮಾಡ್ಬೋದು ಅಂತ ಗೊತ್ತಿದ್ರು ಕೂಡ ಅವನು ಅಷ್ಟು ಕಡಿಮೆ ಕ್ಯಾಪಿಟಲ್ ಅಲ್ಲಿ ಏಂತಕ್ಕೆ ವರ್ಕ್ ಮಾಡ್ತಿದ್ದಾನೆ ಅಂತ ನೋಡ್ಲಿಕ್ಕೆ ಹೋದ್ರೆ, ದ ಥಿಂಗ್ ಇಸ್ ಇನ್ಕಮ್ ಇಸ್ ಲಿಮಿಟೆಡ್. ಅವನ ಸ್ಯಾಲ್ರಿ ಇರೋದು ಅರೌಂಡ್ 32,000 to 35,000 rupees ಸ್ಯಾಲ್ರಿ ಇದೆ ಅಂಡ್ ಹಿ ಹ್ಯಾಸ್ ಟು ಅಟೆಂಡ್ ಆಲ್ ಇಸ್ ಮಂತ್ಲಿ ಕಮಿಟ್ಮೆಂಟ್ಸ್. ಅವ್ನ ಎಂಟರ್ಟೈನ್ಮೆಂಟ್ ನೋಡ್ಕೊಳ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ ತಗೋಬೇಕು, EMIs, ಪರ್ಸನಲ್ ಲೋನ್ಸ್ ಏನೇನಿರುತ್ತೆ ಅದನ್ನೆಲ್ಲ ಅಟೆಂಡ್ ಮಾಡಿ ಅಂಡ್ ಈಸ್ ಏಬಲ್ ಟು ಓನ್ಲಿ ಸೇವ್ ಸೋ ಮಚ್ ಅಂಡ್ ಈಸ್ ಇನ್ವೆಸ್ಟಿಂಗ್ ಇಯರ್ ಆನ್ ಇಯರ್. ಅವನ ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡ್ತಾನೆ ಬರ್ತಿದ್ದಾನೆ ಅಂಡ್ ಅವ್ನ ಸ್ಯಾಲ್ರಿ ಒಂದೇ ಅವ್ನಿಗೆ ಇನ್ಕಮ್ ಸೋರ್ಸ್, ಬೇರೆ ಯಾವ್ದು ಇನ್ಕಮ್ ಸೋರ್ಸ್ ಇಲ್ಲ ಅವನಿಗೆ. ಸೊ ಹೌ ಕ್ಯಾನ್ ಈ ಇನ್ಕ್ರೀಸ್ ಇಸ್ ಕ್ಯಾಪಿಟಲ್? ದೊಡ್ಡ ಕ್ಯಾಪಿಟಲ್ ಅವ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅವನಿಗೆ ಬರ್ತಿರ್ತಕ್ಕಂಥ ಸ್ಯಾಲ್ರಿಲಿ ತನ್ನ ಖರ್ಚುಗಳನ್ನೆಲ್ಲ ಮಾಡ್ಕೊಂಡು ಎಷ್ಟು ಸೇವ್ ಆಗುತ್ತೋ ಅಷ್ಟನ್ನ ಸೇವ್ ಮಾಡಿ ಅದನ್ನ ಇನ್ವೆಸ್ಟ್ ಮಾಡಿ ಈಸ್ ಏಬಲ್ ಟು ಜನರೇಟ್ ಸೋ ಮಚ್ ಪ್ರಾಫಿಟ್. ಅಷ್ಟನ್ನು ಮಾಡ್ಕೊಂಡು ಹೋಗ್ತಿದ್ದಾನೆ. ಅಂಡ್ ಇಫ್ ಯು ಆರ್ ಥಿಂಕಿಂಗ್ ದಟ್ 15,000 ರೂಪಾಯಿ ಏನ್ ರಿಟರ್ನ್ಸ್ ಅರ್ನ್ ಮಾಡಿದಾನೆ ಅದಕ್ಕೇನು ಬೆಲೆನೇ ಇಲ್ವಾ, ಅವ್ನಿಗೆಲ್ಲೋ ಹೆಲ್ಪ್ ಆಗಲ್ವಾ ಅದು ಅಂತ ಅನ್ಸಿದ್ರೆ, ಎಸ್, ದಟ್ ವಿಲ್ ರಿಯಲಿ ಹೆಲ್ಪ್ ಹಿಮ್ ಇನ್ ಒನ್ ಆರ್ ದ ಅದರ್ ವೇ. ಅವ್ನ ಜೀವನಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಬಟ್ ಸ್ಟಿಲ್ ಯಾವುದೋ ಒಂದು ಅನ್ಫೋರ್ಸಿನ್ ಇವೆಂಟ್ ಇಂದ ಒಂದು ಸಿಂಪಲ್ MRI ಮಾಡಿಸ್ಬೇಕಂದ್ರೆ ನಮಗೆ 10,000-12,000 ರೂಪಾಯಿ ಖರ್ಚಾಗುತ್ತೆ. ಒಂದು CT ಸ್ಕ್ಯಾನ್ಗೆ 5,000 ರೂಪಾಯಿ ಖರ್ಚಾಗುತ್ತೆ. ಇಟ್ ಮೈಟ್ ಈಟ್ ಆಲ್ ಯುವರ್ ಸೇವಿಂಗ್ಸ್ ಇನ್ ಜಸ್ಟ್ ಒನ್ ಹಾಸ್ಪಿಟಲ್ ವಿಸಿಟ್. ಒಂದೇ ಒಂದು ಹಾಸ್ಪಿಟಲ್ ವಿಸಿಟ್ ಅಲ್ಲಿ ನಮ್ಮೆಲ್ಲ ದುಡ್ಡನ್ನ ನಾವು ಕಳ್ಕೊಳ್ಬಹುದು. ಹಾಗಿದ್ದಾಗ ಅದನ್ನ ಅಕೌಂಟ್ ಮಾಡ್ಲಿಕ್ಕೆ ಹೋದಾಗ ಇಟ್ ಇಸ್ ನಾಟ್ ದಟ್ ಗ್ರೇಟ್. ಆ 15,000 ರೂಪಾಯಿಗೆ ಈಗಿನ ಪ್ರಪಂಚದಲ್ಲಿ ಏನ್ ಬರುತ್ತೆ? ಅಂಡ್ ದ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಹಿಯರ್ ಇಸ್, ಇಮ್ಯಾಜಿನ್ ಇಸ್ ಕ್ಯಾಪಿಟಲ್ ವಾಸ್ 50 lakh rupees. He must have earned 15 lakh rupees profit for the same strategy, for the same investment, for the same mental barrier he had taken. The 30% returns on investment sounds great, but we should immediately ask, ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ಯಾ ನೀನು? ಓನ್ಲಿ ದೆನ್ ದಟ್ ವಿಲ್ ಮೇಕ್ ಅ ಡಿಫರೆನ್ಸ್. ಯಾವತ್ತೋ ಒಂದಿನ ದೊಡ್ಡ ಅಮೌಂಟ್ನ ಕಲೆಕ್ಟ್ ಮಾಡಿ ದೊಡ್ಡ ಕ್ಯಾಪಿಟಲ್ ಮಾಡ್ಕೊಂಡು ನಾನು ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ ಅನ್ನೋದಕ್ಕಿಂತ, ನಾನು ಇವತ್ತು ಆಲ್ರೆಡಿ ನಾನು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಹೌ ಕ್ಯಾನ್ ಐ ಇನ್ಕ್ರೀಸ್ ಮೈ ಕ್ಯಾಪಿಟಲ್? ನಾನು ದೊಡ್ಡ ಕ್ಯಾಪಿಟಲ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಅ ಸಿಂಪಲ್ ಫ್ಯಾಕ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ನಾನು 100 ರೂಪಾಯಿ ಇನ್ವೆಸ್ಟ್ ಮಾಡಿ 50% ರಿಟರ್ನ್ಸ್ ಜನರೇಟ್ ಮಾಡಿದ್ರೆ ಅದು 150 ರೂಪಾಯಿ ಮಾತ್ರ ಆಗಿರುತ್ತೆ. ನಾನು 1 ಕೋಟಿ ಇನ್ವೆಸ್ಟ್ ಮಾಡಿ 50% ರಿಟರ್ನ್ಸ್ ಜನರೇಟ್ ಮಾಡಿದ್ರೆ 1.5 ಕೋಟಿ ಆಗಿರುತ್ತೆ. 50 ಲಕ್ಷ ನನ್ನ ಪ್ರಾಫಿಟ್ ಆಗಿರುತ್ತೆ. ಬಿಗ್ಗರ್ ದ ಇನ್ವೆಸ್ಟ್ಮೆಂಟ್ಸ್, ಬಿಗ್ಗರ್ ದ ರಿಟರ್ನ್ಸ್. ನಾನು ಇದನ್ನ ಯಾವ ಐಡಿಯಾಲಜಿ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂತಂದ್ರೆ, ನಿಮ್ಗೆ ಮಾರ್ಕೆಟ್ ಬಗ್ಗೆ ನಾಲೆಜ್ ಇದೆ ಅಂಡ್ ಯು ಆರ್ ಆಲ್ರೆಡಿ ಇನ್ವೆಸ್ಟಿಂಗ್ ಇನ್ ಮಾರ್ಕೆಟ್, ಯು ಆರ್ ಜನರೇಟಿಂಗ್ ಸಮ್ ಪ್ರಾಫಿಟ್ ಪರ್ಸೆಂಟೇಜ್ ಮಾಡ್ತಿದ್ರೆ ನಾನು ಇದನ್ನ ಮಾತಾಡ್ತಿದ್ದೀನಿ. ಆರ್ ಎಲ್ಸ್ ಇಫ್ ಯು ನ್ಯೂ ಟು ದ ಮಾರ್ಕೆಟ್ ಬಗ್ಗೆ ನಾಲೆಜ್ ಇಲ್ಲ ಅಂತಂದ್ರೆ, ಥರೋಲಿ ಲರ್ನ್ ಇಟ್. ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳಿ, ದೆನ್ ಓನ್ಲಿ ಯು ಎಂಟರ್ ಇಟ್. ಒಂದು ಕೋಟ್ ಇದೆ, ಇನ್ ಆರ್ಡರ್ ಟು ಟೆಸ್ಟ್ ದ ಡೆಪ್ತ್ ಆಫ್ ಅ ವಾಟರ್, ಡೋಂಟ್ ಪುಟ್ ಬೋತ್ ಆಫ್ ಯುವರ್ ಲೆಗ್ಸ್ ಅಂತ. ನೀರಿನ ಆಳವನ್ನ ತಿಳ್ಕೊಳ್ಳೋದಕ್ಕೆ 2 ಕಾಲನ್ನ ಇಟ್ಟು ಅದರ ಆಳ ಚೆಕ್ ಮಾಡಕ್ ಹೋಗೋದಲ್ಲ ಅಂತ ಅಂತಾರೆ. ನನ್ನ ಕೇಳಿದ್ರೆ 2 ಕಾಲನ್ನ ಇಟ್ಟು ಚೆಕ್ ಮಾಡೋದು ಅಥವಾ 1 ಕಾಲನ್ನ ಇಟ್ಟು ಚೆಕ್ ಮಾಡೋದಲ್ಲ, ಅದನ್ನ ಟಚ್ ಮಾಡಕ್ಕೆ ಹೋಗ್ಬೇಡಿ. ಜಸ್ಟ್ ಲರ್ನ್. ಎಷ್ಟು ರಿಸೋರ್ಸಸ್ ಇದೆ, ಎಷ್ಟು ನಾಲೆಜ್ ನಮಗೆ ಫ್ರೀ ಆಗಿ ಸಿಗುತ್ತೆ, ಅಥವಾ ದುಡ್ಡು ಕೊಟ್ಟೆ ಕಲ್ತ್ಕೊಳ್ಳಿ. ಎಲ್ಲೆಲ್ಲಿ ಕಲೀಲಿಕ್ಕೆ ಆಗುತ್ತೆ ಒಂದು ಅಥೆಂಟಿಕ್ ಸೋರ್ಸ್ ಇಂದ ನೀಟಾಗಿ ಕಲ್ತು ಓನ್ಲಿ ದೆನ್ ಟಚ್ ದ ವಾಟರ್, ದೆನ್ ಎಂಟರ್ ಇನ್ ಟು ದ ಮಾರ್ಕೆಟ್. ಒನ್ ಆಫ್ ಮೈ ಫಿಲಾಸಫಿ, ಯಾವುದೇ ಒಂದು ರಿಸ್ಕ್ ನಾವು ತಗೊಳ್ಬೇಕು ಅಂತ ಅದರ ಇನ್ ಅಂಡ್ ಔಟ್ಸ್ ಏನು ಅಂತ ಅರ್ಥ ಮಾಡ್ಕೊಂಡು ಆಮೇಲೆ ಅದನ್ನ ರಿಸ್ಕ್ ಅನ್ನ ತಗೊಂಡ್ರೆ ಇಟ್ ವಿಲ್ ರಿಯಲಿ ಹೆಲ್ಪ್. ಹೌ ಈಸ್ ಮೇಡ್ 10,000 ರೂಪೀಸ್ ತಗೊಂಡೋಗಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡಿಬಿಟ್ಟು ಅದನ್ನ 3 ಲಕ್ಷ ಮಾಡಿದ್ದಾರೆ. ಲೆಟ್ ಮಿ ಆಲ್ಸೋ ಡೂ ಇಟ್. ಬಿಗಿನರ್ಸ್ ಲೆಕ್ ಅಂತ ನಿಮ್ಗೆ 2 ದಿನ ಏನೋ ಸಿಕ್ಕಿದ್ರು ಸಿಗ್ಬೋದು. 10,000 ಇಂದ 5,000 ಇಂದ ನೀವು 10,000, 12,000 ಮಾಡ್ತೀರಾ, 15,000 ಮಾಡ್ತೀರಾ. ನಾಡಿದ್ದು ಹೀರೋಗೆ ಬಂದು ಮನೆಗೆ ಬರ್ತಾರೆ, ಸ್ಟಾಕ್ ಮಾರ್ಕೆಟ್ ಎಲ್ಲ ಗ್ಯಾಮ್ಲಿಂಗು, ಅದು ಸರಿ ಇಲ್ಲ ಅಂತ ಹೇಳ್ಕೊಂಡು, ದೆನ್ ಯು ವಿಲ್ ಜಸ್ಟ್ ಕಮ್ ಹೋಮ್. ಆ್ಯಂಡ್ ಕೆಲವೊಬ್ಬರಿಗೆ ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ದೇರ್ ಗೇಮ್. ಸ್ಟಾಕ್ ಮಾರ್ಕೆಟ್ನ ಕಲೀಲಿಕ್ಕೆ ಆಗೋದಿಲ್ಲ, ನನಗೆ ಅಷ್ಟೊಂದು ನಾಲೆಜ್ ಇಲ್ಲ ಅಥವಾ ಅದನ್ನು ಕಾಂಪ್ರಹೆಂಡ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ, ಜಸ್ಟ್ ಪಾರ್ಕ್ ಯುವರ್ ಕ್ಯಾಪಿಟಲ್ ಇನ್ ವೆರಿ ಗುಡ್ ಫಂಡ್ಸ್. ತುಂಬ ಚೆನ್ನಾಗಿ ಟೆಕ್ನಿಕಲಿ ಸೌಂಡ್ ನಾಲೆಜ್ ಇರ್ತಕ್ಕಂಥ ಎಷ್ಟೊಂದು ಜನ ಫೈನಾನ್ಷಿಯಲ್ ಅಡ್ವೈಸರ್ಸ್ ನಮ್ಮ ಸುತ್ತಮುತ್ತ ಇರ್ತಾರೆ. ಎಷ್ಟೊಂದು ಪೇಯ್ಡ್ ಪ್ಲಾಟ್ಫಾರ್ಮ್ಸ್ ಇದೆ
ಅಂಡ್ ಜಸ್ಟ್ ಟೇಕ್ ಅಡ್ವಾಂಟೇಜ್ ಆಫ್ ಇಟ್ ಅಲ್ಲ, ಆರ್ ಎಲ್ಸ್ ಜಸ್ಟ್ ಮಂತ್ಲಿ SIP ಮಾಡಿದ್ರು ಕೂಡ ನಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಇವೆಂಚುಲಿ ಇಂಡಿಯಾ ಇಸ್ ಅ ಗ್ರೋಯಿಂಗ್ ಎಕಾನಮಿ ಅಂಡ್ ಇನ್ ನೆಕ್ಸ್ಟ್ 20 years ಅಲ್ಲಿ ಟಾಪ್ 4 ಪೊಸಿಷನ್ ಅಲ್ಲಿ ಇದೀವಿ. ಟಾಪ್ 2nd ಅಥವಾ 3rd ಪೊಸಿಷನ್ ಅನ್ನೋದು ಖಂಡಿತ ನಾವು ಹೋಗ್ತೀವಿ. ಅಂಡ್ ಇವೆಂಚುಲಿ ದೇಶ ಬೆಳೀತಾ ಇದೆ ಅಂತ ಅಂದಾಗ ಅದರ ಮೇನ್ ಇಂಡಿಕೇಟರ್ ಸ್ಟಾಕ್ ಮಾರ್ಕೆಟ್, ಆ ಇಂಡೆಕ್ಸಸ್ ಏನಿದೆ ಅದು ಕೂಡ ಬೆಳೀತಾ ಹೋಗುತ್ತೆ. ಇಫ್ ಯು ಜಸ್ಟ್ ಕಣ್ಣು ಮುಚ್ಕೊಂಡು ನಾವು ಆ ಇಂಡೆಕ್ಸಸ್ ಮೇಲೆ ಬೆಟ್ ಮಾಡಿದ್ರು ಕೂಡ ವಿ ವಿಲ್ ಬಿ ಏಬಲ್ ಟು ಮೇಕ್ ಗುಡ್ ಮನಿ. ಸೊ ದ ಪಾಯಿಂಟ್ ಇಸ್, ಈವನ್ ಇಫ್ ಯು ಕಾಂಟ್ ಬಿಕಮ್ ಅ ಪ್ರೋ ಇನ್ ಸ್ಟಾಕ್ ಮಾರ್ಕೆಟ್, ದೇರ್ ಆರ್ ಮೆನಿ ಟ್ಯಾಲೆಂಟೆಡ್ ಪೀಪಲ್ ಹೂ ಕ್ಯಾನ್ ಹ್ಯಾಂಡಲ್ ಯುವರ್ ಮನಿ. Just make big money and then hand it over to them. They can generate very good returns to you. And now we'll just come to the point. Learn to earn first. ಒಂದು ದೊಡ್ಡ ಕ್ಯಾಪಿಟಲ್ ಇಟ್ಕೊಂಡಾಗ ಮಾತ್ರನೇ ದೊಡ್ಡ ರಿಟರ್ನ್ಸ್ ನ ನೋಡ್ಲಿಕ್ಕಾಗುತ್ತೆ. ಅಂಡ್ ಹೌ ಟು ಮೇಕ್ ದಿಸ್ ಬಿಗ್ ಕ್ಯಾಪಿಟಲ್, ಹೇಗೆ ಒಂದು ದೊಡ್ಡ ಕ್ಯಾಪಿಟಲ್ ನ ಅರೇಂಜ್ ಮಾಡೋದು. ಅರ್ನ್ ಮೋರ್ ವೆರ್ ಎವರ್ ಪಾಸಿಬಲ್ ಬೈ ಲೆವರೇಜಿಂಗ್ ಅವರ್ ಟೈಮ್, ಬೈ ಲೆವರೇಜಿಂಗ್ ಅವರ್ ಸ್ಕಿಲ್ಸ್. ನಮ್ಮ ಇನ್ಕಮ್ ನ ನಾವು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಒಂದು ಇನ್ಕಮ್ ಸೋರ್ಸ್ ಇದ್ರೆ ಅದಕ್ಕೆ ಇನ್ನೊಂದು ಆಡ್ ಮಾಡಬೇಕು, ಅದಕ್ಕೆ ಇನ್ನೊಂದು ಆಡ್ ಮಾಡ್ತಾ ಹೋಗ್ಬೇಕು. ಸೊ ದಿಸ್ ವೇ ವಿ ಮಸ್ಟ್ ಥಿಂಕ್ ಆಫ್ ಇನ್ಕ್ರೀಸಿಂಗ್ ಅವರ್ ಇನ್ಕಮ್ ಅಂಡ್ ಇನ್ಕ್ರೀಸಿಂಗ್ ದ ಕ್ಯಾಪಿಟಲ್. ನೌ ವಿಲ್ go through the steps in which we can make good money. ಸೊ ನಾವೆಲ್ಲರೂ ಒಂದೇನೋ ಕೆಲಸ ಮಾಡ್ತಿರ್ತೀವಿ, ನಮ್ಗೆ ಇಷ್ಟ ಆಗದೆ ಇರೋದೋ ಒಂದು ಕೆಲಸ ಮಾಡ್ತಿರ್ತೀವಿ, ಒಂದು ಇನ್ಕಮ್ ಅಂತ ಅರ್ನ್ ಮಾಡ್ತಿರ್ತೀವಿ. ಸೊ ಬೇಸಿಕಲಿ ಫಸ್ಟ್ ಅಲ್ಲಿ ಅಪ್ಗ್ರೇಡ್ ಆಗೋದಕ್ಕೆ ಟ್ರೈ ಮಾಡಬೇಕು. ಸೇ ಸಮಥಿಂಗ್ ಲೈಕ್ ಒಂದು ನ್ಯೂ ಸ್ಕಿಲ್ನ ಕಲಿತು ನನ್ನನ್ನು ನಾನು ಪ್ರೆಸೆಂಟ್ ಮಾಡ್ಕೊಂಡಾಗ ದೇರ್ ಇಸ್ ಅ ಬೆಟರ್ ಚಾನ್ಸ್ ಆಫ್ ಮೀ ಗೆಟಿಂಗ್ ಅ ಬೆಟರ್ ಪೇ. ಯಾವುದು ನನ್ನ ಕೆಲಸದಲ್ಲಿ ಹೆಲ್ಪ್ ಮಾಡುತ್ತೆ ಆ ಸ್ಕಿಲ್ನ ನಾನು ಕಲಿತು ಅಲ್ಲಿ ಅಪ್ಗ್ರೇಡ್ ಆಗೋದಕ್ಕೆ ಫಸ್ಟ್ ಟ್ರೈ ಮಾಡಬೇಕು. ಆ್ಯಂಡ್ ಇಫ್ ಯು ಆರ್ ಹ್ಯಾವಿಂಗ್ ಅ ಆಪ್ಷನ್ ಟು ಚೇಂಜ್ ಯುವರ್ ಜಾಬ್, ಇಫ್ ಯು ಆರ್ ಪ್ರಿವಿಲೇಜ್ಡ್, ಎಲ್ಲರಿಗೂ ಕೂಡ ಯಾವಾಗ ಬೇಕಂತ ಕೆಲಸ ಚೇಂಜ್ ಮಾಡ್ಕೊಂಡು ಹೋಗುವಂಥ ಪ್ರಿವಿಲೇಜ್ ಇರೋದಿಲ್ಲ. ಇಫ್ ಯು ಹ್ಯಾವ್ ದಟ್ ಆಪ್ಷನ್, ಜಸ್ಟ್ ಟ್ರೈ ಟು ಚೇಂಜ್ ದ ಜಾಬ್, ಇನ್ನೊಂದು ಬೆಟರ್ ಪೇಯಿಂಗ್ ಜಾಬ್ಗೆ ಟಾರ್ಗೆಟ್ ಮಾಡಿ ಅಲ್ಲಿ ಜಾಯ್ನ್ ಆಗಬೇಕು. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ಅಪ್ಗ್ರೇಡಿಂಗ್ ಅವರ್ ಇನ್ಕಮ್. ಸೊ ಕೆಲಸದ್ದು ಅಲ್ಲಿ ಏನು ಅಪ್ಗ್ರೇಡ್ ಮಾಡ್ಲಿಕ್ಕಾಗುತ್ತೆ ನಾನು ಮಾಡ್ಕೊಂಡಾಯಿತು. ಅದು ಅಪ್ಗ್ರೇಡ್ ಆದ ನಂತರ ವಿ ಶುಡ್ ಲುಕ್ ಫಾರ್ ಒನ್ ಮೋರ್ ಇನ್ಕಮ್ ಸೋರ್ಸ್. ಒನ್ ಮೋರ್ ಇನ್ಕಮ್ ಸೋರ್ಸ್ ಮಾಡೋದಕ್ಕೆ ನಾನು ಎಫರ್ಟ್ ಹಾಕಬೇಕು, ಏನಾದರೂ ಒಂದು ಕೆಲಸ ಮಾಡಬೇಕು ಅಥವಾ ಒಂದು ಬಿಸ್ನೆಸ್ ಮಾಡಬೇಕು. ಅದಕ್ಕೆ ನನ್ನ ಹತ್ರ ಟೈಮ್ ಎಲ್ಲಿದೆ ಅಂತ ಯೂಶಲಿ ಪೀಪಲ್ ವಿಲ್ ಆಸ್ಕ್. ಹೌ ಮೆನಿ ಅವರ್ಸ್ ವಿ ಆರ್ ವರ್ಕಿಂಗ್, ಎಷ್ಟು ಅವರ್ ನಾವು ಕೆಲಸ ಮಾಡ್ತಾ ಇದೀವಿ, ಎಷ್ಟು ಅವರ್ ನನಗೆ ಸ್ಪೇರ್ ಟೈಮ್ ಆಗಿ ಸಿಗ್ತಾ ಇದೆ, ಎಷ್ಟು ಅವರ್ ನಾನು ಫ್ರೀ ಇರ್ತೀನಿ. ಫ್ರೀ ಟೈಮ್ ಅಂತ ನನಗೆಲ್ಲ ಯಾವುದು ಇಲ್ವಲ್ಲ ಅಂತ ನೀವು ಅನ್ಕೊಳ್ತಾ ಇದ್ರೆ, ನಾವು ಸ್ಕ್ರೋಲ್ ಮಾಡ್ತೀವಲ್ವಾ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಮಾಡ್ತಾನೆ ಇರ್ತೀವಲ್ವಾ, ಅದೆಲ್ಲ ನಮ್ಮ ಫ್ರೀ ಟೈಮ್. ನಾವು ಆಫೀಸ್ಗೆ ಹೋಗ್ತೀವಿ ಅಥವಾ ಇನ್ನೊಂದು ಕಡೆ ಎಲ್ಲೋ ಹೋಗ್ತೀವಲ್ವಾ, ಕಮ್ಯೂಟ್ ಮಾಡ್ತೀವಲ್ವಾ, ಅದು ನಮ್ಮ ಫ್ರೀ ಟೈಮ್. ಅಂಡ್ ನಿಮ್ಮ ಪರ್ಸನಲ್ ಫ್ರೀ ಟೈಮ್ ನಿಮಗೆ ಗೊತ್ತಿರುತ್ತೆ. ಅದು ಫ್ರೀ ಟೈಮ್ ಅನ್ನೋದು ನಾವು ಹುಡುಕ್ದಾಗ ಸಿಗುತ್ತೆ. ವೆರಿ ಸ್ಟ್ರೈಟ್ ಫಾರ್ವರ್ಡ್. ಓಕೆ, ಫ್ರೀ ಟೈಮ್ ಸಿಕ್ತು ನನಗೆ. ಫ್ರೀ ಟೈಮ್ ಐಡೆಂಟಿಫೈ ಮಾಡಾದ್ಮೇಲೆ ಅದನ್ನ ಹೇಗೆ ನಾನು ಯೂಸ್ ಮಾಡೋದು, ಏನ್ ಮಾಡ್ಬೇಕು ಆ ಫ್ರೀ ಟೈಮಲ್ಲಿ. ಆ ಫ್ರೀ ಟೈಮ್ನ ನಾವು ಮೊನಿಟರಿಯಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ನೋಡ್ಬೇಕು. ಯಾವ ರೀತಿ ಕನ್ವರ್ಟ್ ಮಾಡ್ಬೋದು, ನನಗೆ ಸ್ಕಿಲ್ಸ್ ಗೊತ್ತಾ, ಸೊ ನನ್ನ ಸ್ಕಿಲ್ಸ್ ನ ಮೊನಿಟೈಸ್ ಮಾಡಬೇಕು. ನನಗೆ ಗೊತ್ತಿರೋಂಥ ಸ್ಕಿಲ್ಸ್ಗೆ ಜನರು ನನಗೆ ದುಡ್ಡು ಕೊಡೋ ರೀತಿ ಮಾಡ್ಕೋಬೇಕು, ಒಂದನೇದು. ಎರಡನೇದು, ಆ ಸ್ಕಿಲ್ಸ್ ಏನು ಗೊತ್ತಿದೆ ಅಥವಾ ನನಗೆ ಸ್ಕಿಲ್ಸ್ ಏನು ಇಲ್ಲ ಅಂತ ಅಂದಾಗ ನನ್ನ ಟೈಮ್ ಕೊಟ್ಟು ನಾನು ಯಾವುದೋ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು. ಆ ಜಾಬ್ನ ನೋಡಬೇಕು. ದಿನದಲ್ಲಿ 2 ಅವರ್ 3 ಅವರ್ ಟೈಮ್ ಇಂಡಿಪೆಂಡೆಂಟ್, ಅಂದ್ರೆ ಇಷ್ಟೇ ಅವರಿಗೆ ಲಾಗಿನ್ ಆಗಿ ಲಾಗ್ಔಟ್ ಮಾಡಬೇಕು ಅಂತ ಇಲ್ಲದೆ ಇರತಕ್ಕಂಥ ಎಷ್ಟೊಂದು ಕೆಲಸಗಳು ಸಿಗುತ್ತೆ, ಅದನ್ನ ಟ್ರೈ ಮಾಡಬೇಕು. ಅಂಡ್ ದೆನ್ ಒನ್ ಮೋರ್ ಆಪ್ಷನ್ ಬೀಯಿಂಗ್, ಒಂದು ಪುಟ್ಟ ಬಿಸ್ನೆಸ್ ಶುರು ಮಾಡ್ಬೋದು. So these are the options which are available and we'll just look into it one by one. ಪ್ರತಿಯೊಂದು ಆಪ್ಷನ್ಸ್ ನ ನೋಡ್ತಾ ಹೋಗೋಣ.